ಅಕ್ಕನ ಮದುವೆಗಾಗಿ ತಮ್ಮನ ಹೋರಾಟ. ಒಂದು ಚಿಕ್ಕ ಹಳ್ಳಿಯಲ್ಲಿ ಲಕ್ಷ್ಮಮ್ಮ, ಅವಳ ಮಗಳು ಮೀನಾ ಮತ್ತು ಮಗ ರವಿ ವಾಸಿಸುತ್ತಿದ್ದರು. ಹಲವು ವರ್ಷಗಳ ಹಿಂದೆ ತಂದೆ ಅನಾರೋಗ್ಯದಿಂದ ಮೃತಪಟ್ಟಿದ್ದರು. ಆ ದಿನದಿಂದ ಮನೆಯ ಎಲ್ಲ ಜವಾಬ್ದಾರಿ ತಾಯಿಯ ಹೆಗಲಿನ ಮೇಲೆ ಬಿದ್ದಿತು. ಲಕ್ಷ್ಮಮ್ಮ ದಿನಗೂಲಿ ಕೆಲಸ ಮಾಡಿ ಮಕ್ಕಳನ್ನು ಬೆಳೆಸಿದಳು. ಆದರೆ ವಯಸ್ಸಾಗುತ್ತಾ ಬಂದಂತೆ ಅವಳ ಆರೋಗ್ಯವು ಕೈಕೊಡತೊಡಗಿತು. ಆಗ ಮನೆಯ ಜವಾಬ್ದಾರಿಯನ್ನು ರವಿ ತನ್ನ ಹೆಗಲಿಗೆ ಹೊತ್ತನು. ರವಿಗೆ ತನ್ನ ಓದನ್ನು ಮುಂದುವರಿಸುವ ಆಸೆ ಇತ್ತು. ಆದರೆ ತನ್ನ ಕನಸಿಗಿಂತ ಅಕ್ಕನ ಭವಿಷ್ಯ ದೊಡ್ಡದು ಎಂದುಕೊಂಡು ಓದನ್ನೇ ಬಿಟ್ಟ. ಬೆಳಗ್ಗೆಯಿಂದ ಸಂಜೆವರೆಗೆ ಕಟ್ಟಡ ಕಾಮಗಾರಿ, ರಾತ್ರಿ ಲಾರಿ ಗೋದಾಮಿನಲ್ಲಿ ಹೊರೆ ಹೊರುವ ಕೆಲಸ, ಹೀಗೆ 2 ಕೆಲಸ ಮಾಡಿ ಹಣ ಉಳಿಸಲು ಆರಂಭಿಸಿದ. ಮೀನಾ ತನ್ನ ತಮ್ಮನ ಕಷ್ಟವನ್ನು ನೋಡುತ್ತಾ, ನನ್ನ ಮದುವೆಗಾಗಿ ನೀನು ಇಷ್ಟು ಕಷ್ಟಪಡಬೇಡ, ನಾನು ಮದುವೆಯಾಗದೇ ಇದ್ದರೂ ಪರವಾಗಿಲ್ಲ ಎಂದು ಕಣ್ಣೀರಿಟ್ಟಳು. ಆದರೆ ರವಿ ನಗುತ್ತಾ ಹೇಳಿದನು, ಅಕ್ಕ, ಅಪ್ಪ ಇಲ್ಲ ಎನ್ನುವ ನೋವನ್ನು ನೀನು ಜೀವನ ಪೂರ್ತಿ ಅನುಭವಿಸಬಾರದು. ನಿನ್ನ ಮದುವೆ ನನ್ನ ಕನಸು. ನಿನ್ನ ಮುಖದಲ್ಲಿ ಸಂತೋಷದ ನಗು ನೋಡಿದ ದಿನವೇ ನನ್ನ ಜೀವನ ಸಾರ್ಥಕ. ತಾಯಿ ಮೂಲೆಗೊಂದು ಕಡೆ ಕುಳಿತು ಇಬ್ಬರ ಮಾತು ಕೇಳುತ್ತಾ ಮೌನವಾಗಿ ಅತ್ತಳು. ತನ್ನ ಮಕ್ಕಳ ಪ್ರೀತಿ ಅವಳ ಹೃದಯವನ್ನು ತುಂಬಿತು. ತಿಂಗಳುಗಳು ಕಳೆದವು. ಎಷ್ಟೇ ಕಷ್ಟ ಬಂದರೂ ರವಿ 1 ರೂಪಾಯಿಯನ್ನು ವ್ಯರ್ಥ ಮಾಡಲಿಲ್ಲ. ಹೊಸ ಬಟ್ಟೆ ಖರೀದಿಸಲಿಲ್ಲ. ಹಬ್ಬದ ದಿನವೂ ತನ್ನ ಆಸೆಗಳನ್ನು ತ್ಯಾಗ ಮಾಡಿದನು. ಅವನ ಒಂದೇ ಗುರಿ ಅಕ್ಕನ ಮದುವೆ. ಕೊನೆಗೂ ಒಳ್ಳೆಯ ಕುಟುಂಬದಿಂದ ಮೀನಾಗೆ ಸಂಬಂಧ ಬಂತು. ಆದರೆ ಮದುವೆಯ ಖರ್ಚಿಗೆ ಇನ್ನೂ ಹಣ ಸಾಲುತ್ತಿರಲಿಲ್ಲ. ಆ ರಾತ್ರಿ ರವಿ ತನ್ನ ತಂದೆ ಕೊಟ್ಟಿದ್ದ ಏಕೈಕ ನೆನಪು ಒಂದು ಹಳೆಯ ಚಿನ್ನದ ಉಂಗುರವನ್ನು ಮಾರಿಬಿಟ್ಟನು. ಮದುವೆಯ ದಿನ ಬಂತು. ಮೀನಾ ವಧುವಾಗಿ ಮಂಟಪದಲ್ಲಿ ಕುಳಿತಿದ್ದಳು. ರವಿ ದೂರದಿಂದ ನಿಂತು ಅವಳನ್ನು ನೋಡುತ್ತಿದ್ದ. ಅವನ ಕಣ್ಣುಗಳಲ್ಲಿ ಸಂತೋಷವೂ ಇತ್ತು, ಕಣ್ಣೀರೂ ಇತ್ತು. ಅಕ್ಕ ಅವನ ಬಳಿಗೆ ಬಂದು ಕೇಳಿದಳು, ತಮ್ಮ, ನೀನು ಯಾಕೆ ಅಳುತ್ತಿದ್ದೀಯಾ? ರವಿ ನಗುತ್ತಾ ಹೇಳಿದನು, ಇವು ದುಃಖದ ಕಣ್ಣೀರು ಅಲ್ಲ ಅಕ್ಕ, ಇಷ್ಟು ವರ್ಷ ಹೊತ್ತಿದ್ದ ಜವಾಬ್ದಾರಿ ಇಂದು ಸಂತೋಷವಾಗಿ ಮುಗಿದ ಕಣ್ಣೀರು. ಮೀನಾ ತಮ್ಮನನ್ನು ಬಿಗಿಯಾಗಿ ಅಪ್ಪಿಕೊಂಡಳು. ಈ ಜಗತ್ತಿನಲ್ಲಿ ನನಗೆ ತಂದೆಯ ಸ್ಥಾನವನ್ನು ತುಂಬಿದ್ದು ನೀನೇ. ನನ್ನ ಮದುವೆ ಮಾಡಿದ್ದು ತಮ್ಮ ಅಲ್ಲ, ನನ್ನ 2ನೇ ಅಪ್ಪ. ಆ ಮಾತು ಕೇಳಿದ ತಾಯಿ ಕಣ್ಣೀರು ಒರೆಸಿಕೊಳ್ಳುತ್ತಾ ದೇವರಿಗೆ ಕೈಮುಗಿದಳು. ಜೀವನದ ದೊಡ್ಡ ಸಂಪತ್ತು ಹಣವಲ್ಲ, ನಮ್ಮವರಿಗಾಗಿ ನಮ್ಮ ಕನಸುಗಳನ್ನು ತ್ಯಾಗ ಮಾಡುವ ಹೃದಯವೇ ನಿಜವಾದ ಸಂಪತ್ತು. ಕೆಲವು ತಮ್ಮಂದಿರು ತಮ್ಮ ಅಕ್ಕನ ನಗುವಿಗಾಗಿ ತಮ್ಮ ಯೌವನವನ್ನೇ ತ್ಯಾಗ ಮಾಡುತ್ತಾರೆ. ಅಂತಹ ಪ್ರೀತಿಗೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ.